ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಳ್ಳೆ ರುಚಿಯಾಗಿರುವಂಥ ವಾಂಗಿಬಾತ್ ಮನೆಯಲ್ಲೇ ಸುಲಭವಾಗಿ ಹೇಗೆ ತಯಾರಿಸ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೊಂದು ಸ್ಪೆಷಲ್ಲಾಗಿ ಫ್ರೆಶ್ ಆಗಿ ವಾಂಗಿಬಾತ್ ಮಸಾಲೆ ಮಾಡಿಕೊಂಡು ವಾಂಗಿಬಾತ್ನ ತಯಾರಿಸ್ಕೊಳ್ಳೋವಂಥ ವಿಧಾನ ಇದು. ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸಿರುವಂಥ ವಿಧಾನದಲ್ಲೇ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ಇದು ಒಂದು ಒಳ್ಳೆಯ ಲಂಚ್ ಬಾಕ್ಸ್ ರೆಸಿಪಿ ಸಹ ಆಗುತ್ತೆ. ಆಫೀಸ್ ಲಂಚ್ ಬಾಕ್ಸ್ಗೆ, ಸ್ಕೂಲು ಅಥವಾ ಕಾಲೇಜ್ ಲಂಚ್ ಬಾಕ್ಸ್ಗೂ ಸಹ ಮಾಡ್ಕೋಬೋದು. ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಹಾಕಿಲ್ಲದೆ ಇರೋದ್ರಿಂದ ಹಬ್ಬಗಳ ಸಮಯದಲ್ಲೂ ಸಹ ಇದನ್ನು ಮಾಡ್ಬೋದು. ನನ್ನ ವಿಡಿಯೋ ಏನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ವಾಂಗಿಬಾತ್ ಹೇಗೆ ತಯಾರಿಸೋದು, ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಮೊದಲು ವಾಂಗಿಬಾತಿಗೆ ಬೇಕಾಗಿರುವಂಥ ಪುಡಿನ ತಯಾರಿಸ್ಕೊಂಡ್ಬಿಡೋಣ. ಒಂದು ಬಿಸಿ ಬಾಣಲೆಗೆ ಒಂದು ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ 4 ದೊಡ್ಡ ಚಮಚ ಕಡಲೆಬೇಳೆ ಹಾಕ್ಕೊಳ್ಳೋಣ. ಇದ್ರ ಜೊತೆಗೇ 2 ದೊಡ್ಡ ಚಮಚ ಉದ್ದಿನಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತವರೆಗೂ ಫ್ರೈ ಮಾಡೋ ಅಗತ್ಯ ಇಲ್ಲ. ನಾವು ಇದಕ್ಕೇ ಬೇರೆ ಇನ್ನೂ ಮಸಾಲೆ ಸಾಮಗ್ರಿಗಳು, ಮೆಣಸಿನ್ಕಾಯಿ ಎಲ್ಲವನ್ನೂ ಹಾಕಿ ಫ್ರೈ ಮಾಡ್ಕೋತೀವಿ. ಅದರಿಂದಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿ ಒಂದೇ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ 5 ಚಕ್ಕೆ ಚೂರು, 5 ಲವಂಗ, 4 ಏಲಕ್ಕಿ ಹಾಕ್ಕೊಳ್ಳೋಣ. ಹಾಗೆಯೇ ಒಂದು ದೊಡ್ಡ ಹಿಡಿಯಷ್ಟು ಕರಿಬೇವನ್ನು ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಹಾಕ್ಕೋತಾ ಇದ್ದೀನಿ. ಇದಿಷ್ಟು ಸಾಮಗ್ರಿಗಳನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಹಸಿ ಕರಿಬೇವನ್ನೇ ಹಾಕಿರೋದ್ರಿಂದ ಸ್ವಲ್ಪ ಕರಿಬೇವು ಡ್ರೈ ಆಗಬೇಕು. ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬಿಸಿಲಲ್ಲಿ ಒಣಗಿಸಿರುವಂಥ ಕರಿಬೇವು ಹಾಕೋದಕ್ಕಿಂತ ಹಸಿ ಕರಿಬೇವೇ ಹಾಕ್ಕೊಳ್ಳಿ. ಹಸಿ ಕರಿಬೇವೇ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ವಾಂಗಿಬಾತ್ ಘಮನೇ ಬೇರೆ ಇರುತ್ತೆ. ಈಗ ಇದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಇದಕ್ಕೆ 20 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ 8ರಿಂದ 10 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿನ ಹಾಕ್ಕೊಂಡ್ಮೇಲೆ ಮತ್ತೆ ಇನ್ನೂ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಪುಡಿಗಳನ್ನೆಲ್ಲ ಹುರಿಯೋದಕ್ಕೆ ದಪ್ಪ ತಳ ಇರುವಂಥ ಬಾಣಲೆನೇ ತೊಗೊಂಡಿದ್ದೀನಿ. ಬಾಣಲೆ ತುಂಬ ತೆಳುವಾಗಿದ್ದರೆ ಈ ರೀತಿ ಒಂದೊಂದಾಗಿ ಸಾಮಗ್ರಿಗಳನ್ನು ಹಾಕ್ಕೊಂಡು ಹುರಿಯೋದಕ್ಕಾಗೋದಿಲ್ಲ. ಮಸಾಲೆ ಸಾಮಗ್ರಿ ಎಲ್ಲವೂ ಸೀದೋಗುತ್ತೆ. ಅದರಿಂದಾಗಿ ದಪ್ಪ ತಳ ಇರುವಂಥ ಕಡಾಯಿ ತೊಗೊಳ್ಳಿ. ಇಲ್ಲಾಂದರೆ ಎಲ್ಲವನ್ನೂ ಪ್ರತ್ಯೇಕವಾಗಿ ಹುರಿದು ಬೇರೆ ಟ್ರೇಗೆ ಬಗ್ಗಿಸ್ಕೊಂಡು ಆಮೇಲಿಂದ ಬೇರೆ ಪದಾರ್ಥಗಳನ್ನು ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿನೂ ಹಾಕಿ 1-2 ನಿಮಿಷ ಚೆನ್ನಾಗಿ ಹುರಿದ ಮೇಲೆ ಇದಕ್ಕೆ ಅರ್ಧ ಚಿಕ್ಕ ಚಮಚ ಮೆಂತ್ಯ ಕಾಳು ಹಾಕ್ಕೊಳ್ಳೋಣ. ಹಾಗೆಯೇ 1 ಚಿಕ್ಕ ಚಮಚ ಜೀರಿಗೆ, 1 ಚಿಕ್ಕ ಚಮಚ ಕಾಳು ಮೆಣಸು, 1 ದೊಡ್ಡ ಚಮಚ ಗಸಗಸೆ, 1/4 ಚಿಕ್ಕ ಚಮಚ ಇಂಗು, 1 ದೊಡ್ಡ ಚಮಚ ಅರಿಶಿನ, ಹಾಗೆಯೇ 4 ದೊಡ್ಡ ಚಮಚ ಧನಿಯಾ ಹಾಕ್ಕೊಂಡು ಇದಿಷ್ಟೆಲ್ಲವೂ ಬೇಗ ಹಾಕ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಧನಿಯಾ ಆಗಲಿ, ಗಸಗಸೆ ಆಗಲಿ, ಜೀರಿಗೆ ಆಗಲಿ, ಮೆಂತ್ಯ ಆಗಲಿ, ಇದು ಯಾವುದೂ ಸೀದೋಗಬಾರ್ದು. ಅದರಿಂದಾಗಿ ಆದಷ್ಟು ಎಲ್ಲವನ್ನೂ ಕೊನೆಯಲ್ಲೇ ಹಾಕ್ಕೊಳ್ಳಿ. ಕೊನೆಯದಾಗಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಮೊದಲೇ ಹಾಕ್ಕೊಂಡ್ಬಿಟ್ರೆ ಗಸಗಸೆ, ಜೀರಿಗೆ ಇದೆಲ್ಲವೂ ಸೀದೋಗುತ್ತೆ. ಅದರಿಂದಾಗಿ ಕೊನೆಯಲ್ಲೇ ಹಾಕ್ಕೋಬೇಕು. ಹಾಗೆಯೇ ಇಂಗೂ ಅಷ್ಟೇ, ಮೊದಲೇ ಹಾಕ್ಕೊಂಡ್ರೆ ಇಂಗಿನ ಘಮ ಚೆನ್ನಾಗಿ ಬರಲ್ಲ. ಆದಷ್ಟು ಕೊನೆಯಲ್ಲೇ ಹಾಕ್ಕೊಂಡ್ರೆ ಇಂಗಿನ ಘಮನೂ ಸಹ ತುಂಬ ಚೆನ್ನಾಗಿ ಬರುತ್ತೆ. ಅರಿಶಿನ ಕೊನೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ವಾಂಗಿಬಾತಿನ ಪುಡಿ ಕಲರ್ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲವೂ 1-2 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಕೊನೆಯದಾಗಿ ಇದಕ್ಕೆ ತುರಿದಿರುವಂಥ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಇಂಥ ಒಂದು ಬಟ್ಲು ಕೊಬ್ಬರಿನಲ್ಲಿ ಅರ್ಧ ಬಟ್ಲು ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಹಾಕಿದ್ಮೇಲೆ ಮತ್ತೆ ಇನ್ನೊಂದೇ ಒಂದು ಸಲ ಕಲಿಸ್ಕೊಳ್ಳೋಣ. ಕೊಬ್ಬರಿ ಹಾಕಿದ್ಮೇಲೆ ತುಂಬ ಹೊತ್ತವರೆಗೂ ಹುರಿಬೇಕು ಅನ್ನೋ ಅಗತ್ಯ ಇಲ್ಲ. ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಬಾಣಲೆ ಬಿಸಿಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಇದೆಲ್ಲವನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಎಲ್ಲವನ್ನೂ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಒಂದು ಸಲ ಹುರಿದಿರೋ ಪದಾರ್ಥಗಳೆಲ್ಲವೂ ತಣ್ಣಕ್ಕಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ಈ ರೀತಿ ನುಣ್ಣಗೆ ಪುಡಿ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಂಡಿರೋಣ. ಈಗ ಬಾಣಲೆಗೆ ಮತ್ತೆ 4ರಿಂದ 5 ದೊಡ್ಡ ಚಮಚ ಅಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ 1 ದೊಡ್ಡ ಚಮಚ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚಟಪಟ ಅನ್ನಲಿ. ಸಾಸಿವೆ ಚಟಪಟ ಅನ್ನೋಕ್ಕೆ ಶುರು ಆಗ್ತಾ ಇದ್ದಂಗೆ ಇದಕ್ಕೆ 1 ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡ ಹೋಳಾಗಿ ಹಚ್ಚಿಟ್ಕೊಂಡಿದ್ದು ಅದನ್ನು ಹಾಕ್ಕೊಳ್ಳೋಣ. ಅರ್ಧ ಕಪ್ಪು ಹಸಿ ಬಟಾಣಿ ಹಾಕ್ಕೊಳ್ಳೋಣ. 2ರಿಂದ 3 ಒಣಮೆಣಸಿನ್ಕಾಯಿನ ಮುರಿದು ಹಾಕ್ಕೊಳ್ಳೋಣ. ಇದ್ರ ಜೊತೆಗೇ 2-3 ಕಡ್ಡಿ ಕರಿಬೇವನ್ನು ಸಹ ಚೆನ್ನಾಗಿ ತೊಳೆದು ಹಾಕ್ಕೊಳ್ಳೋಣ.
ಇದೆಲ್ಲವನ್ನು ಹಾಕ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಒಂದೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತವರೆಗೂ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ನಾವು ಇದಕ್ಕೇ ಬದನೆಕಾಯಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಡೋದ್ರಿಂದ ಒಂದು 2 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಬದನೆಕಾಯಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಅರ್ಧ kg ಬದನೆಕಾಯಿನ ಚೆನ್ನಾಗಿ ಹಚ್ಚಿಬಿಟ್ಟು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಅದನ್ನು ಉಪ್ಪು ನೀರಿಂದ ತೆಗೆದು ಈ ರೀತಿ ಹಾಕೋತಾ ಇದ್ದೀನಿ. ಬದನೆಕಾಯಿನೂ ಹಾಕಿದ್ಮೇಲೆ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬದನೆಕಾಯಿನ ತುಂಬ ಮೊದಲೇ ಹಚ್ಚಿಟ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಕೊನೆಯಲ್ಲಿ ಬದನೆಕಾಯಿನ ಹಚ್ಚಿಟ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಬದನೆಕಾಯಿ ಒಂದು ರೀತಿ ಕಹಿ ಟೇಸ್ಟ್ ಬಂದುಬಿಡುತ್ತೆ, ಕಂದ್ರೆ ಟೇಸ್ಟ್ ಬರುತ್ತೆ. ಬದನೆಕಾಯಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರ್ಧ ಚಿಕ್ಕ ಚಮಚ ಅರಿಶಿಣ ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸಹ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಉಪ್ಪು ನಾವಿಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೋಣ. ಹೋಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡಿರೋಣ. ಅನ್ನ ಹಾಕಿ ಕಲಿಸಿದಾಗಲೂ ಸಹ ಸ್ವಲ್ಪ ಉಪ್ಪು ಹಾಕ್ಕೋಬೇಕಾಗತ್ತೆ. ಈಗಲೇ ಜಾಸ್ತಿ ಉಪ್ಪು ಹಾಕ್ಕೊಂಡ್ಬಿಟ್ರೆ ಹೋಳಿಗೆಲ್ಲ ತುಂಬ ಉಪ್ಪು ಹತ್ತತ್ತೆ, ಹೋಳು ತುಂಬ ಉಪ್ಪು ಅನ್ಸುತ್ತೆ, ಅನ್ನದಲ್ಲಿ ಉಪ್ಪೇ ಇರೋದಿಲ್ಲ. ಇದೆಲ್ಲವನ್ನು ಹಾಕಿ ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಹುಣಸೆ ರಸ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು ನಲ್ಲಿಕಾಯಿಗಾದಷ್ಟು ಹುಣಸೆ ಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಹುಣಸೆ ರಸ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಲೋ ಮೀಡಿಯಂ ಫ್ಲೇಮಲ್ಲಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ಮುಚ್ಚಿಟ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಹೋಳೆಲ್ಲವನ್ನು ಚೆನ್ನಾಗಿ ಬೇಯಬೇಕು. ಹೋಳಿಗೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಎಲ್ಲವನ್ನು ಹತ್ತಬೇಕು. ಆ ರೀತಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಸುಮಾರಾಗಿ ಒಂದು 5 ನಿಮಿಷ ಲೋ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ, ಕಲರು ಸಹ ಚೇಂಜ್ ಆಗಿದೆ. ಈ ಹದ ಆಗೋವರೆಗೂ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ತೀರಾ ಡ್ರೈ ಆಗಬಾರ್ದು. ಹುಣಸೆ ರಸ ಸ್ವಲ್ಪ ಹಾಗೆ ಇರಬೇಕು, ಆ ಹದ ಇರಬೇಕು. ತೀರಾ ಡ್ರೈ ಆಗೋದ್ರೆ ಪುಡಿ ಹಾಕಿ ಕಲಿಸಿದಾಗ ತುಂಬ ಡ್ರೈ ಆಗೋಗುತ್ತೆ, ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ. ಈಗ ಇದಕ್ಕೆ ನಾವು ತಯಾರಿಸ್ಕೊಂಡಿರುವಂಥ ಮಸಾಲೆ ಪುಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ 5 ದೊಡ್ಡ ಚಮಚ ವಾಂಗಿಬಾತ್ ಮಸಾಲೆ ಪುಡಿ ಹಾಕೋತಾ ಇದ್ದೀನಿ. ಈ ಪುಡಿ ಏನಂತ ಖಾರ ಇಲ್ಲದೆ ಇರೋದ್ರಿಂದ 4-5 ದೊಡ್ಡ ಚಮಚ ಅಷ್ಟು ಪುಡಿ ಆರಾಮಾಗಿ ಹಾಕೋಬಹುದು. ಪುಡಿ ಹಾಕೊಂಡ್ಮೇಲೆ ಮತ್ತೆ ಕೊನೆಯಲ್ಲಿ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ನಾನು ಇಲ್ಲಿ ವಾಂಗಿಬಾತ್ ತಯಾರಿಸೋದಕ್ಕೆ ಒಣ ಕೊಬ್ಬರಿ ಆಗಲಿ ತೆಂಗಿನ ತುರಿ ಆಗಲಿ ಏನು ಬಳಸಿಲ್ಲ. ನೀವೇನಾದರೂ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಹಾಕೋ ಹಾಗಿದ್ರೆ ಈ ಸ್ಟೇಜಲ್ಲಿ ಪುಡಿ ಹಾಕೊಂಡ್ಮೇಲೆ ಕಲಿಸ್ಕೋತೀವಲ್ಲ, ಆಗ ಸ್ವಲ್ಪ ಒಣ ಕೊಬ್ಬರಿ ಅಥವಾ ತೆಂಗಿನ ತುರಿನ ಹಾಕೋಬಹುದು. ಸಾಮಾನ್ಯವಾಗಿ ವಾಂಗಿಬಾತ್ಗೆ ತೆಂಗಿನ ತುರಿಗಿನ ಒಣ ಕೊಬ್ಬರಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಹಾಕಿ ಕಲಿಸ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಗೊಜ್ಜು ತಯಾರಾಗಿದೆ. ಈಗ ಈ ರೀತಿ ಗೊಜ್ಜು ತಯಾರಿಸ್ಕೊಂಡ್ಮೇಲೆ ಇದಕ್ಕೆ ತಯಾರಿಸಿರುವಂಥ ಅನ್ನ ಹಾಕ್ಕೊಂಡು ಅನ್ನದ ಜೊತೆ ಇದೆಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನಿಲ್ಲಿ 1 ಪಾವ್ ಅಕ್ಕಿನ ಸ್ವಲ್ಪ ಉದುದ್ರಾಗಿ ಅನ್ನ ತಯಾರಿಸ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅನ್ನ ಯಾವತ್ತೂ ಸ್ವಲ್ಪ ಉದುದ್ರಾಗಿರಬೇಕು, ಹಾಗೆಯೇ ತಣ್ಣಗಿರಬೇಕು. ತೀರಾ ಅನ್ನ ಆದ ತಕ್ಷಣ ನೀವು ಗೊಜ್ಜಿಗೆ ಹಾಕಿ ಕಲ್ಸಕ್ಕೆ ಹೋದರೆ ಅನ್ನ ಎಲ್ಲವನ್ನು ಪುಡಿಯಾಗಿ ಒಂದು ರೀತಿ ಮುದ್ದೆ ಥರ ಆಗೋಗುತ್ತೆ. ಅದರಿಂದಾಗಿ ಅನ್ನ ಸ್ವಲ್ಪ ತಣ್ಣಗಾಗಿರೋದನ್ನೇ ಹಾಕ್ಕೊಂಡು ಕಲಿಸ್ಕೋಬೇಕು, ಅದೇನೇ ಒಳ್ಳೆಯದು. ನಾನಿಲ್ಲಿ ತಯಾರಿಸ್ಕೊಂಡಿರುವಂಥ ವಾಂಗಿಬಾತ್ ಗೊಜ್ಜು ಮತ್ತು ಅನ್ನ ಎರಡನ್ನೂ ಅರ್ಧ ಕಲಿಸ್ಕೊಂಡಿದ್ದೀನಿ. ಅರ್ಧ ಕಲಸಿ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಒಂದು ಬೇರೆ ಬಾಣಲೆಗೆ 1 ದೊಡ್ಡ ಚಮಚ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಒಂಚೂರು ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಚಿಕ್ಕ ಹಿಡಿ ಗೋಡಂಬಿ ಹಾಕ್ಕೊಳ್ಳೋಣ. ಹಾಗೆಯೇ ಒಂದು ಚಿಟಿಕೆ ಹಿಂಗೆ ಹಾಕ್ಕೊಂಡು ಇದೆಲ್ಲವನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಸ್ವಲ್ಪ ಕೆಂಪಾಗೋ ರೀತಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಹೆಚ್ಚೊತ್ತು ಹಿಡಿಯೋದಿಲ್ಲ. ಲೋ ಫ್ಲೇಮಲ್ಲಿ 1-2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಕೆಂಪಾಗುತ್ತೆ. ಇದು ಸ್ವಲ್ಪ ಹೊತ್ತು ಹುರಿದ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡೋಣ. ನಾನಿಲ್ಲಿ ವಾಂಗಿಬಾತ್ಗೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ಇದನ್ನು ಮೊದಲು ನಾವು ಗೊಜ್ಜಿಗೆ ಎಷ್ಟು ಬೇಕೋ ಅಂದರೆ ಹೋಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಡಿದ್ವಿ. ಅನ್ನ ಹಾಕಿ ಸ್ವಲ್ಪ ಕಲಸಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗ ಇದಕ್ಕೆ ನಾವು ತುಪ್ಪದಲ್ಲಿ ಏನು ಕರೆದಿದ್ವಲ್ಲ ಗೋಡಂಬಿ, ಅದನ್ನು ಸಹ ಹಾಕೊಳ್ಳೋಣ. ಗೋಡಂಬಿನೂ ಹಾಕೊಂಡು ಕೊನೆಯಲ್ಲಿ ಇನ್ನೊಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೊಂದ್ಸಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಬೇಕಾದ್ರೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ಟು ಇನ್ನೂ ಸ್ವಲ್ಪ ಉಪ್ಪು ಅಗತ್ಯ ಇದೆ ಅಂದರೆ ಹಾಕೋಬಹುದು. ಈಗ ನೋಡಿ ಬಿಸಿಯಾಗಿರುವಂಥ ರುಚಿಯಾಗಿರುವಂಥ ವಾಂಗಿಬಾತು ತಯಾರಾಗಿದೆ. ಇದು ತುಂಬ ವಿಶೇಷವಾಗಿರುತ್ತೆ, ಒಂದು ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾನು ತೋರಿಸಿರೋಂಥ ರೆಸಿಪಿನೇ ಫಾಲೋ ಮಾಡಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುತ್ತೆ. ನೀವು ಬೇಕಾದ್ರೆ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಅಲಂಕರಿಸ್ಬೋದು. ನಾನು ಕೊತ್ತಂಬರಿ ಸೊಪ್ಪು ಇದೆಲ್ಲ ಏನು ಹಾಕ್ಕೊಳ್ಳೋಕೆ ಹೋಗಿಲ್ಲ. ನಾನು ಈಗಾಗಲೇ ಸಾಕಷ್ಟು ರೀತಿ ಅನ್ನದ ರೆಸಿಪಿ ಅಂದರೆ ರೈಸ್ ಬಾತ್ ರೆಸಿಪಿ, ಟೊಮೆಟೊ ಬಾತು, ಪಲಾವು ಇಂಥ ರೆಸಿಪಿಗಳನ್ನು ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇ ಲಿಸ್ಟು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ಇನ್ನು ನೀವು ಯಾವ ರೀತಿ ರೆಸಿಪಿ ನೋಡ್ತೀರಾ, ಇನ್ನು ಯಾವ ರೆಸಿಪಿ ನೋಡೋದು ಇಷ್ಟಪಡ್ತೀರಾ ಅನ್ನೋದನ್ನು ಸಹ ನನಗೆ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ಟ್ರೈ ಮಾಡಿ ವಿಡಿಯೋ ತೆಗೆದು ನಿಮಗೆ ಜೊತೆ ಶೇರ್ ಮಾಡ್ತೀನಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.